ಹಲೋ, ಗುಡ್ ಆಫ್ಟರ್ನೂನ್ ಎವ್ರಿವಾನ್. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಹಳ್ಳ, ತೋಟ ಎಲ್ಲ ಒಂದೇ ಆಗಿಬಿಟ್ಟಿದೆ. ನಾವೆಲ್ಲ ಮಳೆಗಾಲ ಬರೋ ಮುಂಚೆ ಮುಂಜಾಗ್ರತೆನ ವಹಿಸ್ಕೊಂಡ್ರೆ ಮಾತ್ರ ನಾವು ಸ್ವಲ್ಪ ಸೇಫಾಗಿ ಇರ್ಬೋದು. ಇಲ್ಲಾಂದರೆ ತುಂಬ ಕಷ್ಟ. ಈ ಮಳೆ ಬಿಡ್ತಾ ಇಲ್ಲ. ನೋಡಿ, ಹೊಳೆ ಎಲ್ಲ ತುಂಬಿ ಹರಿತಾ ಇದೆ. ನೋಡಿ, ಇದು ನನ್ನ ಮಕ್ಕಳು ದಿನ ಈಜಾಡೋ ಅಂಥ ಒಂದು ತೋಡು. ಇವತ್ತು ನೀರಿನ ಮಟ್ಟ ಎಷ್ಟು ಮೇಲೆ ಬಂದಿದೆ ನೋಡಿ, ತುಂಬ ಮೇಲೆ ಬಂದಿದೆ. ಈ ನೀರಿಗೆ ಏನಾದರೂ ನಾವೆಲ್ಲಾದರೂ ತಪ್ಪಿ ಬಿದ್ದರೆ ನಾವು ಬದುಕುವಂತಹ ಅವಕಾಶಗಳು ತುಂಬ ಕಡಿಮೆ. ಯಾಕಂದರೆ ಈ ನೀರು ಹೋಗಿ ದೊಡ್ಡ ಹೊಳೆಗೆ ಸೇರುತ್ತೆ. ನೋಡಿ ಎಷ್ಟು ರಭಸವಾಗಿ ನೀರು ಹರಿತಾ ಇದೆ. ನೀರಿನ ರಭಸ ನೋಡಿದರೆ ಭಯ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನ ಆದಷ್ಟು ಜಾಗ್ರತೆ ಮಾಡಬೇಕು. ಮತ್ತು ಮಣ್ಣಿನ ಮೇಲೆ ಕಾಲಿಡಬೇಕಾದ್ರೂ ತುಂಬ ಜಾಗ್ರತೆ ಮಾಡಬೇಕು. ಯಾಕಂದರೆ ಮಣ್ಣು ನೀರು ಬಿದ್ದು ಹದ ಆಗಿರುತ್ತೆ. ಸೊ ನಾವು ತುಂಬ ಜಾಗ್ರತೆಯಿಂದ ಇರಬೇಕು. ಈ ಮರ ನೋಡಿ, ಆ ಮರ ಬದಿಯಲ್ಲಿತ್ತು, ಇವಾಗ ಮಣ್ಣು ಸವೆದು ಹೋಗಿ ಅದು ತೋಡಿನ ಮಧ್ಯೆ ಬಂದುಬಿಟ್ಟಿದೆ. ನಾವಿನ್ನು ಮಳೆ ಕಡಿಮೆ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಇದು ಮಳೆ ಜೋರಾಗ್ತಾ ಇದೆ. ನೋಡಿ, ಆ ಬದಿಯಲ್ಲಿ ತೋಡಿತ್ತು, ಬಟ್ ಇವಾಗ ನೋಡಿ ಅಲ್ಲಿ ಒಂದು ಕಡೆ ಕಾಣ್ತಾ ಇದೆಲ್ಲ ನೀರಿನ ಸೆಳೆತ. ಇವಾಗ ನಮ್ಮ ತೋಟ ಮತ್ತು ಹೊಳೆ ಒಂದೇ ಥರ ಆಗಿಬಿಟ್ಟಿದೆ. ನಿಮಗೆ ತೋರಿಸ್ತೇ ನೋಡಿ, ಇದು ತನ್ನದೇ ಆದಂಥ ಹೊಸ ಒಂದು ದಾರಿಯನ್ನು ಹುಡ್ಕೊಂಡು ಇನ್ನೊಂದು ತೋಡಾಗ್ಬಿಟ್ಟಿದೆ. ಇನ್ನೊಂದು ಕಡೆಗೆ ತೋಟದ ಮಧ್ಯೆ ಹೋಗಿ ನೋಡಿ, ನಾವು ಎತ್ತರದ ಪ್ರದೇಶದಲ್ಲಿ ನಿಂತ್ಕೊಂಡಿದ್ದೇವೆ. ಇವಾಗ ಇನ್ನು ತೋರಿಸ್ತೇನೆ ನೋಡಿ ಯಾವ ಕಡೆಯಿಂದ. ನೋಡಿ, ಇವತ್ತು ಮಾತ್ರ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಇಲ್ಲಿ ಇದು ತೋಟ. ಇವಾಗ ನೋಡಿ, ಒಂದು ಕಡೆಗೆ ನೀರು ಹೋಗಲಿಕ್ಕೆ ಜಾಗ ಮಾಡಿಕೊಂಡು ತೋಟದ ಮಧ್ಯದಲ್ಲಿ ತೋಡು ಮಾಡ್ಕೊಂಡು ಹೋಗಿದೆ. ರಭಸವಾಗಿ ನೀರು ಹರಿತಾ ಇದೆ. ನಾವು ಇದು ನಮ್ಮ ತೋಟ, ಗುಂಡಿ ಇಲ್ಲ ಅಂತ ಅಂದ್ಕೊಂಡು ಎಲ್ಲಾದರೂ ಇಳಿಲಿಕ್ಕೆ ಹೋದರೆ ನಾವು ಆ ಸೆಳೆತಕ್ಕೆ ಸಿಕ್ಕಿ ನಾವು ಬೊಳ್ಳದಲ್ಲಿ ಹೋಗ್ತೇವೆ. ತುಂಬ ಜಾಗ್ರತೆಯಿಂದ ಇರಬೇಕು. ಇದರಲ್ಲಿದ್ದಂತಹ ಬಿದ್ದಿರ್ತಕ್ಕಂಥ ಎಲ್ಲ ಅಡಿಕೆ, ಈ ಸಲ ಅಂತೂ ಅಡಿಕೆ ಸ್ವಲ್ಪ ಕಡಿಮೆನೇ, ರೋಗನೂ ಬಂದಿದೆ. ಇವಾಗ ಅಡಿಕೆ ಅಂತೂ ಹೆಕ್ಕಲಿಕ್ಕೆ ಸಮಯ ಇಲ್ಲದೆ ಅಡಿಕೆ ಎಲ್ಲ ಹೋಗಿದೆ. ಹಾಗಂತ ಈ ಸಂದರ್ಭದಲ್ಲಿ ಹೆಕ್ಕಲಿಕ್ಕೆ ಹೋಗುವಂಥದ್ದು ಅಸಾಧ್ಯ ಕೂಡ. ನೋಡಿ ಎಷ್ಟು ನೀರಿನ ಮಟ್ಟ ಎಷ್ಟರ ಮಟ್ಟಕ್ಕೆ ಬಂದಿದೆ ಅಂತ. ಎಲ್ಲರೂ ಜಾಗ್ರತೆಯಿಂದ ಇರಿ. ಆದಷ್ಟು ಮನೇಲಿ ಸೇಫಾಗಿರಿ. ಮನೆ ಕಡೆಗೆ ಏನಾದರೂ ನೀರು ಬರುವಂಥ ಸಾಧ್ಯತೆಗಳಿದ್ದರೆ ಆದಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಳ್ಳಿ.